ಆತ್ಮೀಯ ಸ್ಪರ್ಧಾ ಮಿತ್ರರೇ, ಮಿಸ್ಟರ್ ಎ ಹರೀಶ್ 1432 ಯೂಟ್ಯೂಬ್ ಚಾನಲ್ಗೆ ಸ್ವಾಗತವನ್ನು ಬಯಸ್ತಾ ಇದ್ದೀನಿ. ಇನ್ನೂ ನನ್ನ ಯೂಟ್ಯೂಬನ್ನು ಯಾರೆಲ್ಲ ಸಬ್ಸ್ಕ್ರಿಪ್ಷನ್ ಮಾಡ್ಕೊಳ್ಳಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಮೇಲೆ ಕಾಣುವ ಬೆಲ್ ಬಟನನ್ನು ಪ್ರೆಸ್ ಮಾಡಿ. ಯಾಕಂದರೆ ನಾನು ಮಾಡುವ ಎಲ್ಲ ವೀಡಿಯೋಸು ನಿಮಗೆ ನೋಟಿಫೈಡ್ ಆಗುತ್ತೆ. ಎಲ್ಲ ವಿದ್ಯಾರ್ಥಿಗಳ ಪರವಾದ ಏನು ವೀಡಿಯೋಸನ್ನೇ ನಾನು ಅಪ್ಲೋಡ್ ಮಾಡ್ತಾ ಹೋಗ್ತಾ ಇರ್ತೀನಿ. ಆ ಕಾರಣದಿಂದ ಇನ್ನೂ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಇದ್ದೀನಿ. ಏನಪ್ಪ ಇಂದಿನ ವಿಶೇಷತೆ ಅಂದರೆ, ನಾಳೆ ಅಂದರೆ 20ನೇ ತಾರೀಕು 21/2026 ಹೈಕೋರ್ಟಲ್ಲಿ ಏನು ರಿಟ್ ಹಾಕ್ಕೊಂಡಿದ್ದಾರಲ್ಲ, ಆ ರಿಟ್ ಬಗ್ಗೆ ನಾಳೆ ಒಂದು ಕ್ಲಾರಿಟಿ ಸಿಗುತ್ತೆ ಅಂದ್ಕೊಂಡಿದ್ದೀನಿ. ಏನು ಕಾಂತಕುಮಾರ್ ಅವರು ಹೈಕೋರ್ಟಲ್ಲಿ ರಿಟ್ ಹಾಕ್ಕೊಂಡಿದ್ದಾರಲ್ವ, ಆ ಕಾರಣದಿಂದ ಏನು ನಾಳೆ ಹೈಕೋರ್ಟಲ್ಲಿ ಏನು ಚರ್ಚೆ ಆಗ್ಬೋದು, ಆ ರಿಟ್ಟಿಗೆ ಸಂಬಂಧಪಟ್ಟಂಗೆ ಯಾವೆಲ್ಲ ಮಾರ್ಪಾಡುಗಳಾಗುತ್ತೆ ಅದರ ಬಗ್ಗೆ ನಾನು ಸಂಪೂರ್ಣವಾಗಿ ನಾಳೆ ಸಂಜೆ ಮಾಹಿತಿ ಕೊಡ್ತೀನಿ. ಮತ್ತು ಏನಪ್ಪ ಅಂದರೆ, ವಿದ್ಯಾರ್ಥಿಗಳು ಯಾವುದೇ ಕಾರಣಕ್ಕೂ ಕೋರ್ಟು ಸರ್ಕಾರದ ಪರವಾಗಿ ಆಗಿರಬಹುದು ಅಥವಾ ವಿದ್ಯಾರ್ಥಿಗಳ ಪರವಾಗಿ ಆಗಿರಬಹುದು, ಯಾವುದೇ ರೀತಿಯ ಡಿಸಿಷನ್ ತೊಗೊಂಡ್ರು ಅದಕ್ಕೆ ನೀವು ಬದ್ಧರಾಗಿರಬೇಕು. ಯಾವುದೇ ಗೊಂದಲಗಳಿಗೆ ಕಿವಿ ಕೊಡೋಕ್ಕೆ ಹೋಗಬೇಡಿ. ಮುಂದೆ ಎಲ್ಲ ಸಾಲು ನೋಟಿಫಿಕೇಷನ್ ನಮ್ಮ ಸರ್ಕಾರ ಹೊರಡಿಸುತ್ತೆ ಅಂತ ನಾನು ಹೇಳ್ತಾ ಇದ್ದೀನಿ. ಸಾಕಷ್ಟು ನೋಟಿಫಿಕೇಷನ್ಸ್ ಇದೆ. ಈಗ ಸ್ವಲ್ಪ ಗೊಂದಲ ಇದೆ. ಯಾಕಪ್ಪ ಅಂದರೆ, ಈಗ 56% ರಿಸರ್ವೇಷನ್ ಆಗಿರಬಹುದು, ಜೊತೆಗೆ ನಮ್ಮ ಒಳ ಮೀಸಲಾತಿ ಆಗಿರಬಹುದು, ಒಳ ಮೀಸಲಾತಿಯನ್ನು ಗವರ್ನರ್ ಸಾಹೇಬರಿಗೆ ಕಳಿಸ್ಕೊಂಡಿದ್ರು. ಗವರ್ನರ್ ಸಾಹೇಬ್ರು ಏನು ಹೇಳಿದ್ದಾರೆ ಅಂದರೆ, ಕ್ಲಾರಿಫಿಕೇಷನ್ ಕೇಳಿದರೆ, ಆ ಕಾರಣದಿಂದ ಪುನಃ ರಾಜ್ಯ ಸರ್ಕಾರಕ್ಕೆ ಕಳಿಸ್ಕೊಟ್ಟಿದ್ರೆ ಅದನ್ನು ರಾಜ್ಯ ಸರ್ಕಾರ ಪುನಃ ಕಳಿಸ್ಕೊಡುತ್ತೆ. ಅದಕ್ಕೂ ಒಂದು ಅಂತಿಮ ತಾರ್ಕಿಕ ಎಲ್ಲ ಸಿಗುತ್ತೆ. ನೀವು ಯಾವುದೇ ಕಾರಣಕ್ಕೂ ಗೊಂದಲಗಳಿಗೆ ಕಿವಿ ಕೊಡದೆ ನಿಮ್ಮ ಪ್ರಯತ್ನ ಯಾವಾಗಲೂ ಸ್ಟಡಿ ಕಡೆ ಫೋಕಸ್ ಆಗಿರಲಿ ಅಂತ ಹೇಳ್ತಾ ಇದ್ದೀನಿ. ಸಾಲು ನೋಟಿಫಿಕೇಷನ್ಸ್ ಇದೆ. ಯಾವುದೇ ಕಾರಣಕ್ಕೂ ನೀವು ಸ್ಟಡಿನ ಡಿಲೇ ಮಾಡೋಕ್ಕೆ ಹೋಗಬೇಡಿ. ನೋಟಿಫಿಕೇಷನ್ ಬಂದಮೇಲೆ ನಾನು ಸ್ಟಡಿ ಮಾಡ್ತೀನಿ, ಆಮೇಲೆ ಮಾಡ್ತೀನಿ, ನೋಟಿಫಿಕೇಷನ್ ಆಗಲಿ ಆಮೇಲೆ ಓದೋಣ ಅನ್ನೋದನ್ನೆಲ್ಲ ಕಾನ್ಸೆಪ್ಟನ್ನು ಬಿಟ್ಬಿಡಿ. ಬಟ್ ಈಗಲಿಂದನೇ ಎಲ್ಲ ಯಾವುದನ್ನು ಇನ್ನೂ ರಿವಿಷನ್ ಮಾಡಬೇಕು ಮಾಡಿಕೊಂಡು ಚೆನ್ನಾಗಿ ಓದ್ತಾ ಇರಿ. ನೋಟಿಫಿಕೇಷನ್ 100% ಆಗೇ ಆಗುತ್ತೆ. ಯಾಕಂದರೆ ತುಂಬ ಜಾಬ್ ವೇಕೆನ್ಸೀಸ್ ಖಾಲಿ ಇದೆ ಅಂತ ನಿಮ್ಗೆ ಎಲ್ರಿಗೂ ಗೊತ್ತಿದೆ. ಆ ಕಾರಣದಿಂದ ಸ್ಟಡಿ ಪ್ರಾಪರಾಗಿ ಮಾಡಿ ಮತ್ತು ಹೆಚ್ಚು ಸ್ಟಡೀಸ್ ಕಡೆ ಫೋಕಸ್ ಮಾಡಿ. ಗೊಂದಲಗಳಿಗೆ ನೀವು ಕಿವಿ ಕೊಡೋಕ್ಕೆ ಹೋಗಬೇಡಿ. ನೋಟಿಫಿಕೇಷನ್ ಯಾವಾಗಾದರೂ ಆಗಿರಲಿ, ಬಟ್ ನೀವು ಸಿದ್ಧರಾಗಿರಬೇಕು ಅಷ್ಟೇ. ಓಕೆನಾ? ಆ ಕಾರಣದಿಂದ ನಾವು ಮಾಡೋ ಕೆಲಸ ಪ್ರಯತ್ನ ಕರೆಕ್ಟಾಗಿ ಮಾಡಿದ್ರೆ ನಮಗೆ ಪ್ರತಿಫಲ ಸಿಗುತ್ತೆ ಅಂತ ಹೇಳ್ತಾ ಇದ್ದೀನಿ. ನಾಳೆ ಏನೆಲ್ಲ ಮಾರ್ಪಾಡುಗಳಾಗುತ್ತೆ ಅಂತ ನಾನು ಕೋರ್ಟಲ್ಲಿ ಭಾಗಿಯಾಗ್ತಾ ಇದ್ದೀನಿ. ಓಕೆ, ನೋಡುವ ಏನೆಲ್ಲ ಆಗುತ್ತೆ, ಮಾರ್ಪಾಡುಗಳು ಏನೆಲ್ಲ ಆಗ್ತಾಯಿದೆ, ಯಾರ ಪರವಾಗಿ ನಮ್ಮ ಹೈಕೋರ್ಟ್ ಡಿಸಿಷನ್ ಕೊಡುತ್ತೆ. ಬಟ್ ಅದಕ್ಕೆ ಏನೇ ಡಿಸಿಷನ್ ತೊಗೊಂಡ್ಲಿ ಅದಕ್ಕೆ ನಾವು ಬದ್ಧರಾಗಿರಬೇಕು. ಇಲ್ಲ ಇನ್ ಕೇಸ್ ಏನಾದರೂ ಮುಂದೂಡ್ಕೊಳ್ತಾರ, ಕೇಸನ್ನು ಮತ್ತೆ ಯಾವುದಾದ್ರು ದಿನಕ್ಕೆ ಪೋಸ್ಟ್ಪೋನ್ ಮಾಡ್ಕೊಳ್ತಾರ ಅನ್ನೋದನ್ನು ಕಾದು ನೋಡಬೇಕಾಗುತ್ತೆ. ಬಟ್ ಏನೇ ಡಿಸಿಷನ್ ಬರಲಿ ಅದಕ್ಕೆ ನಾವು ಬದ್ಧರಾಗಿರೋಣ. ಬಟ್ ಯಾವುದಕ್ಕೂ ನಾವು ತಲೆ ಕೆಡಿಸ್ಕೊಳ್ದೆ ನಾವು ಸ್ಟಡೀಸ್ ಕಡೆ ಫೋಕಸ್ ಮಾಡೋಣ ಅಂತ ಹೇಳ್ತಾ ಇಂದಿನ ವಿಡಿಯೋವನ್ನು ಮುಗಿಸ್ತಾ ಇದ್ದೀನಿ. ಧನ್ಯವಾದಗಳು.